बोलो भारत माता की, बोलो भारत माता की। ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದಂತ ಹಿರಿಯ ಅಣ್ಣಂತ ವಿಜಯೇಂದ್ರ ಅಣ್ಣವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಹಿರಿಯರಂತ ಮಾಲಿಕಣ್ಣವರೇ, ಹಾಗೂ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತ ನನ್ನ ಆತ್ಮೀಯ ಸ್ನೇಹಿತರಾದಂತ ಚಂದು ಪಾಟೀಲ್ ರವರೇ, ಶಿವರಾಜ್ ಪಾಟೀಲ್ ರವರೇ, ಹಾಗೂ ಉಮೇಶ್ ಯಾದವ್ ಸರ್ ಅವರೇ, ನನ್ನ ಆತ್ಮೀಯ ಸೋದರಂತ ಅಪ್ಪು ಗೌಡ ಅವರೇ, ಬಸವರಾಜ್ ಮತ್ತಿಮೂಡ್ ಅವರೇ, ಮತ್ತು ಪಿ ರಾಜು ಅವರೇ, ಮತ್ತು ಸುನೀಲ್ ಅಣ್ಣವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತ ಅವರಿವರು ಅನ್ನೋದೇ ಎಲ್ಲ ಗಣ್ಯರೇ, ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಎಲ್ಲ ನನ್ನ ತಾಯಿಯಂದಿರೇ, ಎಲ್ಲ ಬಂಧು ಬಳಗದವರೇ, ಎಲ್ಲ ಹಿರಿಯ ಪತ್ರಕರ್ತ ಮಿತ್ರರೇ, ಎಲ್ಲ ಬಿಜೆಪಿಯ ಕಾರ್ಯಕರ್ತರೇ. ನಾವು ಇಷ್ಟು ದಿನ ಬರೀ ವಿಜಯೇಂದ್ರ ಅಣ್ಣನ ನಮ್ಮ ರಾಜಾ ಹುಲಿ ಮಗ ಅಂತಾನೆ ತಿಳಿದಿದ್ವಿ, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಮಗ ಅಂತ ಅಷ್ಟೇ ತಿಳಿದ್ವಿ. ಆದ್ರೆ ಇದು ಮರಿ ಹುಲಿ ಅಲ್ಲ ಮಾಲಿಕಣ್ಣ, ಇದು ಹೆಬ್ಬುಲಿಯಾಗಿ ಬೆಳೆದು ಬಿಟ್ಟದ. ಈಗ ಅದಕ್ಕೇನು ತಡೆಯರು ಯಾರು ಸಾಧ್ಯ ಇಲ್ಲ. ಅದ್ರಾಗ ಗುಲ್ಬರ್ಗ ಅಂದ್ರೆ ಕೇಳ್ತಾರೆ ವಿಶೇಷ ಪ್ರೀತಿ. ಯಡಿಯೂರಪ್ಪ ಸಾಹೇಬ್ರು ಬಹಳ ಬುದ್ಧಿವಂತಿಕೆಯಿಂದ ನಮ್ಮ ಮಾನ್ಕರ್ ಕಾಕರ ಮನೆಗೆ ಹೆಣ್ಣು ತೆಗದಾರ. ವಿಜಯಣ್ಣ ಅವತ್ತು ಹೆಣ್ಣು ನೋಡಕ್ ನೀ ಬಂದಿದ್ದಿಲ್ಲ. ಫಸ್ಟ್ ಯಡಿಯೂರಪ್ಪ ಸಾಹೇಬ್ರು ನಾವೆಲ್ಲ ಮಾತಾಡಕ್ ಬಂದಿದ್ವಿ ಮಾನ್ಕಾಕರ ಮನೆಗೆ. ಬಂದಾಗ ನಾವು ಏನು ಬೀಗರು ಕಡಿಮೆ ಇಲ್ಲ ವಿಜಯಣ್ಣ, ನಾವು ಏನು ಅಗರಿಲ್ಲ, ನಾವು ಎಲ್ಲದ್ರ ಗಟ್ಟಿ ಮುಟ್ಟಿ ಇದೀವಿ. ಯಡಿಯೂರಪ್ಪ ಸಾಹೇಬ್ರಿಗೆ ನಾವು ಕೇಳಿದ್ವಿ, ಮಾನ್ಕರ್ ಕಾಕ ನಾವೆಲ್ಲ ಏನ್ ವರದಕ್ಷಿಣೆ ಕೊಡ್ಬೇಕು ಹೇಳ್ರಿ ಅಂತಂದ್ವಿ. ಬೇಡಪ್ಪ ಬಂಗಾರದಂತ ಹುಡುಗಿ ಕೊಡಕತ್ರಿ ಕೊಡ್ರಿ ಅಂತಂದ್ರು. ಅಲ್ರಿ ನಾವು ಏನು ಕಡಿಮೆ ಇಲ್ಲ, ಏನ್ ಕೇಳ್ತ್ರಿ ಕೇಳ್ರಿ ಅಂತಂದ್ರು. ಏನಿಲ್ಲಪ್ಪ ನಮ್ಗೆ ವರದಕ್ಷಿಣೆ ಏನು ಬೇಡ, ಮುಂದೆ ವಿಜಯೇಂದ್ರ ಒಳ್ಳೆ ಸ್ಥಾನಕ್ಕೆ ಹೋಗಂತ ಸಂದರ್ಭದಲ್ಲಿ, ಅವನು ಈ ರಾಜ್ಯದ ಚುಕ್ಕಾಣಿ ಹಿಡಿಯಂತ ಸಂದರ್ಭದಲ್ಲಿ ನೀವೇನು ಗುಲ್ಬರ್ಗದವರು ಏನ್ ಮಾನ್ಕರ್ ಕಾಕನ ಮಕ್ಕಳು ಎಲ್ಲಾರು ಅದಿರಿ, ಏನ್ ನಿಮ್ ತಂಗಿನ ಕೊಡಕತ್ರಿ, ನಮ್ಗೆ ವರದಕ್ಷಿಣೆ ಬೇಡ, ನೀವು ನನ್ನ ಮಗನಿಗೋಸ್ಕರ ದುಡಿಬೇಕಂತ ಅವಾಗೇ ನಮ್ ಕೈಯಾಗ ಮಾತು ತಗೊಂಡ್ಬಿಟ್ಟಾರ. ಹಂಗಾಗಿ ನಾವಾಯ್ತು, ಅಪ್ಪು ಗೌಡ್ರಾಯ್ತು, ಬಸ್ಸು ಆಯ್ತು, ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ನಮ್ಮ ತಂಗಿಗೋಸ್ಕರ ನಿನ್ನ ಚುಕ್ಕಾಣಿ ಹಿಡಿಸ್ತೀವಿ ಅನ್ನೋದಕ್ಕೆ ನಾವು ದುಡಿಯಕ್ ನಾವೆಲ್ಲರೂ ಸಿದ್ಧರಾಗಿ ಕುಂತಿದ್ದೇವೆ. ಯವ್ವ ರೆಡಿ ಇದ್ರಿಲ್ಲ, ಆಶೀರ್ವಾದ ಮಾಡ್ತಿರಲಿಲ್ಲ ಮಗಳಿಗೆ ಮಾಡಿದ್ರೆ ಡೈರೆಕ್ಟ್ ವಿಜಯಣ್ಣಗೆ ಹೋದಂಗ ಆಗ್ತದೆ ಅಂತ ಒಬ್ಬ ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷನ ಕೊಟ್ಟದಕ್ಕೆ ನಾನು ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರಂತ, ಇವತ್ತೊಂದು ಪೇಪರ್ ನೋಡಿದೆ. ನಮ್ಮ ಸ್ನೇಹಿತರ ಅಂದ್ರ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಬಹಳ ಆತ್ಮೀಯ ಸ್ನೇಹಿತರವ್ರು. ನಾನು ರಾಮ ಭಕ್ತ ಅಲ್ಲ. ಪ್ರಿಯಾಂಕಣ್ಣ ನೀ ಯಾವ ಭಕ್ತ ಅಂತ ನಮಗ್ ಗೊತ್ತಾದ, ಇಬ್ಬರು ಸೇರಿದಂಗ ಮಾತಾಡಮ್ಮ. ನಾವು ರಾಮ ಭಕ್ತ ಅಲ್ಲ ಅಂತ. ರಾಮನ ಅಂತಂದ್ರೆ ಮರ್ಯಾದೆ ಪುರುಷೋತ್ತಮ ಶ್ರೀ ರಾಮಚಂದ್ರ, ಅವನು ಭಕ್ತ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕಾಗ್ತದೆ, ಎಲ್ಲರೂ ಅವನು ಭಕ್ತ ಆಗಕ್ ಸಾಧ್ಯ ಅಲ್ಲ. ನಾನು ವಿಜಯಣ್ಣ ಯಡಿಯೂರಪ್ಪ ಸಾಹೇಬ್ರಿಗೆ ನಾನು ಒಂದು ಮಾತು ಕೇಳಿದೆ, ಸಾಹೇಬ್ರೆ ಮೋದಿ ಸಾಹೇಬ್ರು ಮನಸ್ಸು ಮಾಡಿದ್ರೆ ಒಬ್ಬರೇ ರಾಮ ಮಂದಿರ ಕಟ್ಸ್ಬೋದಾಗಿತ್ತು, ಯಾಕೆ ದೇಣಿಗೆ ಸಂಗ್ರಹ ಮಾಡಕತ್ತಾರ ಅಂತ ಕೇಳಿದೆ. ಕೇಳಿದಾಗ ಮಾಲಿಕಣ್ಣ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಒಂದ್ ಮಾತು ಹೇಳಿದ್ರು, ರಾಜು ಮೋದಿ ಸಾಹೇಬ್ರು ಅಷ್ಟೇ ರಾಮ ಮಂದಿರ ಕಟ್ಟಿದ್ರಂದ್ರೆ ಮೋದಿ ಮಂದಿರ ಅಂತಾರ, ಪ್ರತಿಯೊಬ್ಬ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಹಿಂದೂಗಳದು ₹1 ಆದ್ರೂ ಸೇರ್ಲಿ ಅಂತೇಳಿ ಇವತ್ತು ಅಷ್ಟೊಂದು ಭವ್ಯವಾದಂತ ರಾಮ ಮಂದಿರ ಕಟ್ಸಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಯೋಚನೆ ಮಾಡಿದ್ದೇನು, ರಾಮ ಮಂದಿರ ಕಟ್ಸಂತ ಸಂದರ್ಭದಲ್ಲಿ ಒಂದೇ ಯೋಚನೆ ಮಾಡಿದ್ರೆ 1,500 ಕೋಟಿ ಕಲೆಕ್ಷನ್ ಆಗ್ಬೋದು, ದೇಣಿಗೆ ಸಂಗ್ರಹಣ ಆಗ್ಬೋದು ಅಂತಂದ. ಆದ್ರೆ ಎಷ್ಟು ಸಂಗ್ರಹಣ ಆಗ್ಯದ ಗೊತ್ತದ? 5,500 ಕೋಟಿಗಿಂತ ಹೆಚ್ಚು ದುಡ್ಡು ನಮ್ಮ ಭಾರತೀಯರೆಲ್ಲರೂ ಕೊಡಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರು ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ರಾಮ ಮಂದಿರ ನೋಡಿ ಏನು ಹುಟ್ಟಿ ಆಗ್ಯದು ಗೊತ್ತಿಲ್ಲ. ಕೆಲವೊಬ್ರು ಅಂತಾರ ಮಂದಿರ ಕಟ್ಟಿಸಿದ್ರೆ ಏನು ಹೊಟ್ಟೆ ತುಂಬುತ್ತದೆ ಅಂತಾರ. ಒಂದು ಮಾತು ಹೇಳ್ತೀನಿ, ಈಗಿನಂತ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಸಚಿವರಿಗೆ ದಯವಿಟ್ಟು ನೀವು ಓದೋದು ಕಲೀರಿ, ರಾಮ ಮಂದಿರ ಹೆಂಗ ಕಟ್ಟಿದ್ವಿ ಅನ್ನೋದು ನೋಡ್ರಿ. ಅದು ಬಿಟ್ಟು ಸುಮ್ಮನೆ ಮೋದಿಯವ್ರ ವಿರುದ್ಧ, ವಿಜಯೇಂದ್ರ ಅವ್ರ ವಿರುದ್ಧ, ಯಡಿಯೂರಪ್ಪ ಸಾಹೇಬ್ರ ವಿರುದ್ಧ ನೀವು ಲೀಡರ್ ಆಗ್ತೀರಿ ಅಂತ ಹೇಳಕ್ ಹೋಗ್ಬಾಡ್ರಿ. ಇವತ್ತ ರಾಮ ಮಂದಿರ ಕಟ್ಟಿದ್ರು ಪ್ರತಿಯೊಬ್ಬ ಹಿಂದೂ ಭಕ್ತಿಯಿಂದ ಕೊಟ್ಟಂತ ಕಾಣಿಕೆಯಿಂದ. ಅದೇ ನಾವು ಹೆಮ್ಮೆಯಿಂದ ಹೇಳ್ತೇವೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ನಮ್ಮ ದೊಡ್ಡ ಸಾಹೇಬ್ರು, ಅವರು ಬುದ್ಧ ಮಂದಿರ ಕಟ್ಟಿದ್ದಾರೆ. ಇಲ್ಲಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದು ಕಟ್ಟಿದ್ದಾರೆ ಬುದ್ಧ ಮಂದಿರ. ಮಾಲಿಕಣ್ಣನು ಅವಾಗ MLA ಗ್ರಾಂಟ್ ಕೊಟ್ಟನ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೆ ರಾಜಣ್ಣ, ನಾನು ಗ್ರಾಂಟ್ ಕೊಟ್ಟಿನಿ, ಸುನಿಲ್ ಅಣ್ಣನು ಗ್ರಾಂಟ್ ಕೊಟ್ಟಾರ. ಆದ್ರೆ ನಾವು ಖುಷಿಯಿಂದ ಹೇಳ್ತೇವೆ ನಮ್ಮ ಖರ್ಗೆ ಸಾಹೇಬ್ರು ಬುದ್ಧ ವಿಹಾರ ಕಟ್ಟಿಸ್ಯಾರ ಅಂತೇಳಿ.
ಪ್ರಿಯಾಂಕ ಅವರೇ, ನಿಮ್ಮಂಗ ಒಟ್ಟಿ ಕಚ್ಚಿಂದ ರಾಮ ಮಂದಿರ ಯಾಕೆ ಕಟ್ಸಿರಂತ ನಾವು ಕೇಳಂಗಿಲ್ಲ. ಅದು ನಾವು ಹೆಮ್ಮೆ ಅಂತ ಹೇಳ್ತೀವಿ ನಮ್ ಖರ್ಗೆ ಸಾಹೇಬ್ರು ಕಟ್ಸ್ಯಾರ ಅಂತ. ಯಾಕಂದ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನು ಪೂಜೆ ಮಾಡ್ತೀವಿ, ನಾವು ಜಗಜೀವನ್ ರಾವ್ ಅವರನ್ನು ಪೂಜೆ ಮಾಡ್ತೀವಿ, ಹಂಗೆ ನಾವು ಶ್ರೀರಾಮಚಂದ್ರನು ನಾವು ಪೂಜೆ ಮಾಡ್ತೇವೆ. ನೀವು ಮಾಡ್ಲಿಕ್ಕಂದ್ರು ನಾವು ಮಾಡ್ತೇವೆ ಏನ್ರಿ. ಒಟ್ಟಾಗ ಈ ಕೇಸರಿ ನೋಡೋಣ ಒಟ್ಟಾಗ ಉರಿ ಅನಿಸ್ತದ. ಯಾಕೆ ರಾಮ್ ಭಕ್ತರು ಕಂಡ್ರೆ ನಿಮಗೆ ಆಗಂಗಿಲ್ಲ? ರಾಮ್ ಭಕ್ತರ ಮೇಲೆ ಕೇಸ್ ಹಾಕಂತ ಕೆಲಸ ಮಾಡ್ತೀರಿ, ಕೇಸರಿ ಜೆಂಡಾಗಳನ್ನು ತೆಗಿಯಂತ ಕೆಲಸವನ್ನು ಮಾಡ್ತೀರಿ. ಮೋದಿ ಸಾಹೇಬರು ಪ್ರತಿಯೊಬ್ಬ ಭಾರತೀಯ ಮನಸ್ಸಾಗ ಈ ಕೇಸರಿ ಜೆಂಡಾನು ಆಲ್ರೆಡಿ ಮೂಡಿಸಿಬಿಟ್ಟಾರ. ಅಲ್ಲಿಂದ ಕಿತ್ತಕ್ ಸಾಧ್ಯ ಅದ. ಕಿತ್ರೆ ಆಗಲ್ಲ. ಇನ್ಮೇಲೆ ಯಾರು ಚಿಂತೆ ಮಾಡಕ್ ಹೋಗ್ಬಾಡ್ರಿ. ನಾವು ವೇದಿಕೆ ಮೇಲೆ ಇದ್ದವ್ರು ರೆಡಿ ಆಗೋಣ. ನಮ್ಮ ಕಾರ್ಯಕರ್ತರಿಗೆ ಯಾರಾದ್ರೂ ಟಚ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಮೊದಲು ನಾವು ಹೋಗಿ ಕುಂದ್ರಂತ ಕೆಲಸವನ್ನು ಮಾಡೋಣ. ಆಕ್ರಿ ಎಷ್ಟು ಜನಕ್ಕೆ ಒಳಗಾಗ್ತೀರಿ ನೋಡಮ್ಮ. ಅಧಿಕಾರಿಗಳಿಗೊಂದು ಮಾತು ಹೇಳ್ತಾನೆ, ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಅವ್ರ ಅಧಿಕಾರದಾಗಿರ್ತಾರ, ನಾಳೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ. ನೆನಪಿಲ್ಲ, ರಾಮನ ಹೆಸರು ಮೇಲೆ ನಾವು ಬಂದೇ ಬರ್ತೇವೆ. ನೀವು ಜೋಪಾನ ಕೆಲಸ ಮಾಡಂತ ಕೆಲಸವನ್ನು ಮಾಡ್ರಿ. ನೀವು ಅಧಿಕಾರ ವಹಿಸಿದ ಮೇಲೆ 60 ವರ್ಷವರೆಗೆ ಅಧಿಕಾರ ಇರ್ತೀರಿ. ನಾವು ಜನರ ಆಶೀರ್ವಾದ ಮೇಲೆ ಅಧಿಕಾರಕ್ಕೆ ಬರ್ತೇವೆ. ಅವ್ರ ಅಧಿಕಾರದಾಗ ಶಾಶ್ವತವಾಗಿ ಗೂಟ ಇಟ್ಕೊಂಡ್ ಕುಂದ್ರಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ. ವಿಜಯಣ್ಣ, ಈ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೇವೆ ನಿನ್ಗೆ. ನೀವೇನು ಈಗ ಬಂದಿದ್ರಿ, ನೀವು ಆರಾಮ ನೆಮ್ಮದಿಯಿಂದ ಹೋಗ್ರಿ. ಗುಲ್ಬರ್ಗದಿಂದ MP ಮತ್ತೆ ಹೈಯೆಸ್ಟ್ ಲೀಡ್ ನಾವು ಗೆಲ್ಲಿಸ್ತೀವಣ್ಣ. ಗೆಲ್ಲಿಸಿ ನಿಮ್ಮ ಹುಡುಗದಾಗ ಉಮೇಶ್ ಜಾಧವ್ ಹಾಕಂತ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ಒಂದು ಮಾತು ಹೇಳ್ತೇನೆ. ಇವತ್ತು ನಿಮಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಇಲ್ಲಿ ತಾವು ಉಸ್ತುವಾರಿಯಾಗಿ ಒಂದು MP ಕ್ಷೇತ್ರ ಉಸ್ತುವಾರಿಯಾಗಿ ಮಾಡಿದ್ರಿ. ಎಲ್ಲರ ವೇದಿಕೆ ಮೇಲಿರುವಂತ ಎಲ್ಲರ ಹಿರಿಯರ ಮಾರ್ಗದರ್ಶನ ಜೊತೆಗೆ ನಾವು ನಿಮ್ಮ ಉಡೇದಾಗ ಇಲ್ಲಿ ಕಮರ ಅಳಿಸಿ ನಿಮಗೆ ತಂದು ಕೊಡಂತ ಕೆಲಸ ಬೆಂಗಳೂರಿಗೆ ನಾವೆಲ್ಲರೂ ಸೇರಿ ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ದಯವಿಟ್ಟು ಯಾವ ನಮ್ಮ ರಾಮ ಭಕ್ತರು ಅಂಜದ್ ಬೇಕಾಗಿಲ್ಲ, ಅಳಕದ್ ಬೇಕಾಗಿಲ್ಲ. ನಾವೆಲ್ಲ ಒಂದೇ ಅಂತ ಕೂಗಾಮ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ. ಎಲ್ಲರಿಗೂ ಒಂದ್ಸಲ ನಾನು ಮಾತನ್ನು ಮುಗಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.